ದೇವ್ರೆ ಮಲ್ಲಿ ನೀವು ಉಣ್ಣೋ ಅನ್ನಕ್ಕೆ ನಾಯಿ ಬಾಯಿ ಹಾಕ್ಬಿಟ್ಟದೆ ನೀ ಸುಮ್ಕೆ ನಿಂತಿಯಲ್ಲ ಏಯ್ ಶೋ ಪರವಾಗಿಲ್ಲ ಬಿಡು ತಿನ್ಲಿ ಜಮ್ನಿ ಯಾಕವ ಏನಾಯ್ತು ನೋಡವ ಮಲ್ಲಿ ಊಟ ಮಾಡ್ಬೇಕಂತಿರೋ ಊಟನ ನಾಯಿ ತಿಂತದೆ ಕೊಟ್ಟೋಯ್ತು ಆ ಕಿರಣನಿಗೆ ನಾನು ಏಟ್ಗಿತ ಹೇಳ್ತೀನಿ ಕಣ್ ಜಮ್ನಿ ನಾಯಿ ಮರಿಗಳನ್ನ ಬಿಡಬೇಡ ಕಣಪ್ಪ ಅಂತ ನನ್ನ ಮಾತ ಕೇಳಕ್ಕಿಲ್ಲ ಅಂತಾನೆ ಅವನು ಅವ್ವ ನನ್ಗೆ ಸಂದ ಗೆಪ್ತಿ ಐತೆ ಅವು ಗೂಡ್ನಾಗೆ ಇದ್ವು ಅಯ್ಯ ಬಿಡ್ತು ಅನ್ನೋ ಜಮ್ನಿ ಅಲ್ಲ ಗೂಡು ಒಳಗಿದ್ರೆ ನಾಯಿ ಮರಿಗಳು ಆಚೆ ಹೆಂಗ್ ಬರ್ತವೆ ಮಗ ಅಯ್ಯೋ ಈ ಮನೆ ಹೊಸ ಸೊಸೆ ಇನ್ನೇನ್ ತಿಂದಳು ಪಾಪ ಅವ್ವ ಹಂಗಾರೆ ಮಲ್ಲಿಗೆಗೇನು ಉಣ್ಣಕ್ಕಿಲ್ವಾ ಅಯ್ಯೋ ಬೇರೆ ಇನ್ನೇನಾರ ತಿನ್ನಕ್ಕಿದ್ರೆ ನಾನು ಯಾಕವ ಇಟ್ಟೊಂದು ಕೊರಗ್ತಿದ್ದೆ ಓಡೋಗ್ ತಂದು ಕೊಟ್ಬಿಡ್ತಿರ್ಲಿಲ್ವೇ ಇನ್ನೇನಿದ್ರು ರಾತ್ರಿನೇ ಊಟ ಸಿಗೋದು ಅಲ್ಲಿ ಗಂಟ ಏನು ಮಾಡಕ್ಕಾಗಕ್ಕಿಲ್ಲ ಕೊಂಜಮ್ ನೀವು ಅಲ್ವಾ ಹೊಸ ಸೊಸೆ ಆದ್ರೆ ಪಾಪ ಅವ್ವ ಈಗೇನಾದ್ರೂ ಉಣ್ಣಕ್ ಬೇಕಲ್ಲವ್ವ ಇದೇನ್ ಜಮ್ನಿ ಹಿಂಗ್ ಮಾತಾಡ್ತೀಯ ನೀನು ಅಲ್ಲ ಈಗೇನಾದ್ರೂ ಬೇಕು ಅಂದ್ ಕೂಡ್ಲೆ ಆಕಾಶದಿಂದ ದಬ 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 ಅಂತ ಉದುರು ಬಿಡ್ತದೆ ಆಗಕ್ಕಿಲ್ಲ ಹೋಗಮ್ಮ ನೀನು ಕೊನೆ ಸರ್ಕೊ ಹೋಗು ಹೋಗ್ ಜಮ್ನಿ ಹೋಗವ ಶಿವನೇ ಪರಮಾತ್ಮ ನೀನ್ ನೋಡಿದ್ರೆ ನನ್ನ ಹೊಟ್ಟೆ ದಗ 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 ಅಂತ ಉರಿತದೆ ಇವತ್ತೆಲ್ಲ ಹಾಸ್ಕೊಂಡಿರ್ಬೇಕಲ್ಲ ನೀನು ಅಂತ ಅಯ್ಯೋ ಪಾಪ ಅಯ್ಯೋಯ್ಯೋ ಪಾಪ ಹಿಂಗಾಗ್ಬಾರ್ದಾಗಿತ್ತು ಕಣವ ನಿನ್ ಕತೆ ಅಯ್ಯೋ ಇಂಥ ದೊಡ್ಡ ಮನೆಗೆ ಸೊಸೆ ಆದ್ಮ್ಯಾಕೆ ಇವೆಲ್ಲ ಇದ್ದಿದ್ದಕ್ಕನ್ಬಿಡು ತಲೆ ಕೆಡಿಸ್ಕೋಬೇಡ ಅಲ್ಲ ಇಡೀ ಊರಿಗೆ ಅನ್ನ ಹಾಕೋ ಈ ಮನ್ಸರಿಗೆ ಅವ್ರ ಮನೆಯಲ್ಲಿರೋ ಬಾಡಿಗೆ ಸೊಸೆಗೆ ಇವತ್ತು ಯಾರು ಊಟ ಹಾಕೋರ್ ದಿಕ್ಕು ದೆಸೆ ಇಲ್ದಂಗ ಆಗೋದ್ರೆ ಇಟ್ಕೊಂಡವಳ ಕತೆ ಯಾವತ್ತಿದ್ರು ಈಟಯ್ಯ ಅಲ್ಲ ನೀನು ಈ ಮನೆಗೆ ಒಬ್ಬ ವಂಶೋದ್ವಾರಕ್ನ ಕೊಡ್ಬೇಕು ಅಂತೆ ವಂಶೋದ್ವಾರಕ್ನ ಕೊಡೋಳ್ನ ಹಿಂಗೇನ ನೋಡ್ಕೊಳ್ಳೋದು ಅಯ್ಯಯ್ಯೋ ಪಾಪ ಸುಂದ್ರಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ಈಗ ನೀನಿರೋ ಕಷ್ಟದಾಗೆ ಅವ್ರ ಆಸೆ ತೀರ್ಸಕ್ಕಂತೂ ಆಗಕ್ಕಿಲ್ಲ ನೀನೇ ಹೊಸ ಯೋಚನೆ ಮಾಡು ನೀನ್ ಹಿಂಗ್ ಹೊಸ್ಕೊಂಡಿದ್ರೆ ಮಗೆ ನೋಡಿಯಕ್ಕೆ ಸೊಕ್ತಿ ಎಲ್ಲಿಂದ ಬರ್ತದವ ಅದಕ್ಕೆ ಅವ್ರ ಆಸೆ ತೀರ್ಸೋದಾಗ್ಲಿ ಮಗೆ ನಡೆಯೋದಾಗ್ಲಿ ಇವೆರಡು ಆಸೆಗೆ ಆದಷ್ಟು ಬಿರ್ನೆ ಎಳ್ಳು ನೀರು ಬಿಟ್ಬಿಡವ ನನ್ನ ಹಣೆ ಬರ್ದಾಗೆ ಹಂಗೆ ಆಗಬೇಕು ಅಂತ ಇದ್ರೆ ಅದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಕ್ಕಿಲ್ಲ ಹಂಗೆ ಆಗಲಿ ಬಿಡಿ ಸಾನೆ ಗಟ್ಟಿಗೆತ್ತಿ ಮಾಡು ಮಾಡು ಅದೇನ್ ಮಾಡ್ತೀಯ ನೋಡೇ ಬಿಡ್ತೀನಿ ಮಾಡು ಒಂದು ಎರಡು ಬಾಳೆಲೆ ಅರಳು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ಗಂಟು ಒಂಬತ್ತು ಹತ್ತು ನಮ್ಮಲ್ಲಿ ಇಟ್ಟೊತ್ತಿಗೆ ಏನ್ ಮಾಡಿರ್ತಾಳೆ ಹತ್ತು ಹೀಗೆ ಸಂದಾಕಿರ್ತಾಳಲ್ಲ ಆಟ ಅವಳಿಗೆ ಉಣ್ಣಕ್ಕೆಲ್ಲ ತೊಂದರೆ ಆಗಲ್ಲ
ನಿಂಗೇನು ಅನಿಸ್ತದೆ? ಕೆಲವಷ್ಟು ಪ್ರಶ್ನೆಗೆ ಉತ್ತರ ಇರೋಕ್ಕಿಲ್ಲ ಶಾಂತ. ಸುಮ್ಮನೆ ಅಂಥ ಪ್ರಶ್ನೆನ ಯಾಕೆ ಕೇಳ್ತೀಯ? ನಮ್ಮಲ್ಲಿ ಎಲ್ಲೇ ಇರಲಿ, ಹೆಂಗೆ ಇರಲಿ, ಅವಳು ಸಂದಕ್ಕಿರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಆದರೆ ನಮ್ಮಲ್ಲಿ ಯಾವಾಗ ಅಲ್ಲಿಂದ ತಪ್ಪಿಸ್ಕೊಂಡ್ಬಂದ್ಲೋ, ಮತ್ತೆ ಗೋಪಿ ಅವಳಿಂದ ಬಿದ್ನೋ, ಆಗಿಂದ ನನ್ನ ಮನಸ್ಸು ಸ್ಯಾನೆ ಸಂಕಟ ಅನುಭವಿಸ್ತೈತೆ. ಎತ್ ಕರುಳಿನ ಸಂಕಟ ಅದ್ಯಾರಿಗೂ ಗೊತ್ತಾಗಿಲ್ಲ. ಆ ಗೋಪಿ ಕೈಗೆ ಮತ್ತೇನಾರು ನಮ್ಮಲ್ಲಿ ಸಿಕ್ಕಾಕೊಂಡಿದ್ರೆ ಅವನು ಸುಮ್ಮನೆ ಬಿಟ್ಬಿಡ್ತಿದ್ದ. ಅದೇ ಜಾಗಕ್ಕೆ ವಾಪಸ್ ಆಗ್ತಿದ್ದ. ಆ ಜಾಗ ಹೆಂಗಿರ್ತಿತ್ತೋ, ನನ್ನ ಕೂಸು ಎಷ್ಟು ಸಂಕಟ ಪಡ್ತಿತ್ತೋ ಏನೋ. ಸದ್ಯ ಆ ರಾಕ್ಷಸನಿಂದ ನಮ್ಮಲ್ಲಿನ ತಪ್ಪಿಸಿದ್ವಲ್ಲ, ಅಟೆ ಸಾಕು. ಅಂದ್ರೆ ಮಲಿಯಕ್ಕ ಓಹೋ ಶ್ರೀಕಾಂತ್ ಸಾವುಕಾರರು, ಬರಬೇಕು ಬರಬೇಕು ಬರಬೇಕು. ಏನೋ ಬಡವನ ಅಂಗಡಿಗೆ ಕುಬೇರ ಬಂದಂಗಾಯ್ತು. ಬನ್ನಿ, ಒಳಗೆ ಬನ್ನಿ. ಸೇಠ್ಜಿ ಇದ್ದಾರಾ? ಸೇಠ್ಜಿ ಇಲ್ವಲ್ಲ? ಅಯ್ಯೋ ಸಾವುಕಾರ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ ಕೋದಂಡ, ಸಾವುಕಾರಿಗೆ ಒಂದು ಗ್ಲಾಸ್ ಬಿಸಿ ಬಿಸಿ ಬಾದಾಮಿ ಹಾಲು ತಗೊಂಬಾರೋ. ಹಾಂ ಹೇಳಿ. ಸಾವುಕಾರರು ಮೈಸೂರಿಗೆ ಹೋಗಿದ್ದಾರೆ. ಏನಾದರೂ ಹೇಳ್ಬೇಕು ಅಲ್ಲದಿದ್ದರೆ ಹೇಳಿ, ಬಂದ ತಕ್ಷಣವೇ ವಿಷಯ ತಿಳಿಸ್ತೀನಿ. ಶ್ರೀಕಾಂತ್ ಸಾವುಕಾರ್ರೆ, ಮನೇಲೆಲ್ಲ ಕ್ಷೇಮನ? ಸಾವುಕಾರ್ರೆ, ಎಲ್ಲ ಬಂಗಾರದ್ದೇನಿ. ಸಾವುಕಾರ್ರೆ, ಇದುವರೆಗೂ ನಿಮ್ಮ ಪರಿವಾರದಲ್ಲಿ ಯಾರೂ ಸತ ಗಿರ್ವಿ ಅಂಗಡಿಲಿ ಒಡವೆ ತಂದಿಟ್ಟವರಲ್ಲ ನೋಡಿ. ಅದೆಲ್ಲ ಯಾಕೀಗ? ವಿಷಯಕ್ಕೆ ಬನ್ನಿ. ಸಾವುಕಾರ್ರೆ, ನೀವು ತಂದಿರೋ ಒಡವೆಗೆ 40,000 ರೂಪಾಯಿ ಕೊಡ್ಬೋದು ನೋಡಿ. ಅದ್ರ ಮೇಲೆ ಒಂದು ನಯಾ ಪೈಸನೂ ಸಿಗೋಲ್ಲ. ಬರೀ 40,000? ಹಳ್ಳಿ ಅಷ್ಟು ಸುಲಭ ಅಲ್ಲ ಜೀವನ ಶ್ರೀ. ನೋಡು ಶ್ರೀ, ಕೆಲಸ ಸಿಗೋವರೆಗಾದ್ರೂ ಏನಿಲ್ಲ ಅಂದರೂ ಸ್ವಲ್ಪ ಕೈಯಲ್ಲಿ ದುಡ್ಡು ಇಟ್ಕೊಂಡಿರೋ. ಅಟ್ಲೀಸ್ಟ್ 2 ಲಕ್ಷ ರೂಪಾಯಿ ಬೇಕೇ ಬೇಕು. ಸಾವುಕಾರ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಈ ಒಡವೆಗೆ 40,000 ರೂಪಾಯಿಗಿಂತ ಜಾಸ್ತಿ ಕೊಡೋಕ್ಕಾಗೋಲ್ಲ. ಸರಿ ಬಿಡಿ, ನಾನು ಸೇಠ್ಜಿ ಹತ್ರನೇ ಮಾತಾಡ್ತೀನಿ. ಸಾವುಕಾರ್ರೆ, ನಮ್ಮ ಸೇಠ್ಜಿ ಬಗ್ಗೆ ಗೊತ್ತು ತಾನೇ ನಿಮಗೆ? ನಮ್ಮ ಸೇಠ್ಜಿ ಆಗಿದ್ದಿದ್ರೆ ಇಷ್ಟೂ ಒಡವೆಗೆ ಬರೀ 35,000 ರೂಪಾಯಿ ಕೊಡೋರು. ಪಾಪ ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಏನೋ ಕಷ್ಟದಲ್ಲಿದ್ದೀರಾ ಅಂದ್ಬಿಟ್ಟು ನಾನು ಇಷ್ಟೂ ಒಡವೆಗೆ 40,000 ರೂಪಾಯಿ ಕೊಡ್ತೀನಿ ನೋಡಿ. ಇದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ.
ಸರಿ ಕೊಡಿ. ಇದಪ್ಪ ಮಾತು ಅಂದರೆ ಸಾವುಕಾರ್ರೆ. ತಗೊಳ್ಳಿ ಸಾವುಕಾರ್ರೆ, 40,000 ರೂಪಾಯಿ ಇದೆ. ನನಗೆ ಇನ್ನೂ 10,000 ರೂಪಾಯಿ ಬೇಕಾಗಿತ್ತು. ಅಯ್ಯೋ ಸಾವುಕಾರ್ರೆ, ಕೊಡೋಣ ಬಿಡಿ, ನಿಮ್ಗೆಚ್ಚೆ. ಅದು ಸರಿ, ಗ್ಯಾರಂಟಿ ಏನು ಕೊಡ್ತೀರಾ ಸಾವುಕಾರ್ರೆ? ಗ್ಯಾರಂಟಿ ಕೊಡಬೇಕಾ? ಹೌದು, ಗ್ಯಾರಂಟಿ ಇಲ್ಲದೇನೆ ವ್ಯವಹಾರ ಮಾಡೋಕ್ಕಾಗುತ್ತಾ? ನೀವೇನು ತಲೆ ಕೆಡಿಸ್ಕೊಬೇಡಿ. ಇನ್ನಷ್ಟು ಒಡವೆ ಇದ್ದರೆ ತಂದು ಕೊಡಿ. 10,000 ಏನೋ 20,000 ಬೇಕಾದ್ರೆ ಕೊಡೋಣ. ನಿಮಗಿಲ್ಲ ಅನ್ನೋಕ್ಕಾಗುತ್ತಾ ಸಾವುಕಾರ್ರೆ? ಕಿರಣ, ಶಂಕರ, ಓ ತಮ್ಮಣ್ಣ, ಯಾರು ಮನೇಲಿಲ್ವೇನ್ರೋ? ನೀನೊಬ್ಬ ನನಗೆ ಆಶ್ರಯ ಅಂತಿದ್ದೆ, ಈಗ ನೀನು ನನ್ನ ವಿರುದ್ಧ ಆಗ್ಬಿಟ್ಟಿಯಾ? ನಾನು ಆಗ್ಲಿಂದ ನಿಂತ್ಕೊಂಡೇ ಇದ್ದೀನಿ, ನೀನು ಆರಾಮಾಗಿ ಮಲ್ಕೊಂಡಿದೀಯ. ಬಾ ಬಾ. ಅಯ್ಯೋ ಮುಂಡೆದೆ, ನೀನೆಲ್ಲಿ ಬರ್ತೀಯ? ತಾಳು, ನಾನೇ ಬರ್ತೀನಿ. ಸುಖವಾಗಿ ಸಂತೋಷವಾಗಿರಮ್ಮ. ಆ ದೇವರು ನೀನು ಚೆನ್ನಾಗಿಟ್ಟಿರಲಿ. ಏನ್ ನೋಡ್ತಾ ಇದೀಯಮ್ಮ? ಈ ಕೋಲನ್ನ ಇದಕ್ಕೂ ನಂತರನ ವಯಸ್ಸಾಗೋಗಿದೆಯಮ್ಮ. ಈ ಹಳೆ ಮರಗಳು, ಕಂಬಗಳು ಎಲ್ಲದಕ್ಕೂ ವಯಸ್ಸಾಗಿದೆ. ಇದೆಲ್ಲ ಕಾಲ ಅನ್ಸುತ್ತೆ. ಇಷ್ಟು ದೊಡ್ಡ ಮನೆ, ಮನೆ ತುಂಬ ಜನ, ಆಳು ಕಾಳು ಎಲ್ಲ ಇದ್ರೂ ಒಬ್ಬರು ಸಮಯಕ್ಕಾಗೋದಿಲ್ಲ. ಅದು ಸರಿ, ಇದೇನಮ್ಮ ನೀನಿಲ್ಲಿ? ಬಾ ಮಗು, ಕೂತ್ಕೊಮ್ಮ, ಕೂತ್ಕೊ ಮಗಳೇ. ಇಲ್ಲಿಗೆ ಯಾಕೆ ಬಂದೆ? ನಾನೇನಾದರೂ ಕರೆದ್ನಾ? ಅದು ಅದು ನಿಮ್ಮ ಊರ್ಗೋಲ್ ಬಿದ್ದಿತ್ತಲ್ಲ, ಅದನ್ನ ತೆಕ್ಕೊಡವ ಅಂತ ಬಂದೆ. ಅದರ ಅವಶ್ಯಕತೆ ಏನಿತ್ತು? ಅಲ್ಲ ಅಜ್ಜ, ನೀವಾಗ್ಲಿಂದ ಅದನ್ನು ಬಾ ಬಾ ಅಂತ ಕರಿತಿದ್ರಿ, ಅದು ನಿಮ್ಮ ಮಾತೇ ಕೇಳ್ತಿರ್ಲಿಲ್ಲ. ಅದಕ್ಕೆ ನಾ ಬಂದು ತೆಕ್ಕೊಟ್ಟೆ. ನನ್ನ ಮಾತನ್ನು ಕೇಳಲಿಲ್ಲ ಅಂದರೆ ಇದ್ರ ಜೊತೆ ಮಾತಾಡ್ತಿದ್ದೆ ಅಂತ ಅರ್ಥನಾ? ನೀವೇ ಹೇಳಿದ್ರಲ್ಲ ನನ್ನ ಮಾತು ಎಲ್ಲಿ ಕೇಳ್ತೀಯ ಅಂತ. ಆದರೆ ಈ ಜೀವ ಇರೋ ಕೋಲೆ ಏನು ಕೇಳ್ತಾ ಇಲ್ವಲ್ಲ? ಅಯ್ಯೋ, ನಾ ಹೆಂಗೆ ಕೋಲಾಗ್ತೀನಿ ಅಜ್ಜ? ಈ ನೀಲಕಂಠ ಒಂದು ಜೀವಂತವಾದ ಕೋಲ್ನ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಇದರಿಂದ ನಿನಗೆ ತುಂಬ ಖುಷಿಯಾಗಿರ್ಬೋದಲ್ಲ? ಹೊಸ ಸೊಸೆ ಆದೆ ಅಂತ ಸಂತೋಷದಿಂದ ಬೀಗ್ತಾ ಇದೆಯಾ? ಬಲವಂತವಾಗಿ ಮಾಡೋ ಕೆಲಸದಲ್ಲಿ
ಸಂತೋಷ ಎಲ್ಲಿರ್ತೈತೆ ಅಜ್ಜ? ನೋಡು, ನೀಲಕಂಠನಿಗೆ ಇಂಥ ಕೆಲಸದಿಂದಲೇ ಸಂತೋಷ ಸಿಗೋದು. ನೀನು ಇಲ್ಲಿರಬೇಡ, ಮೊದಲು ಇಲ್ಲಿಂದ ಹೊರಟೋಗು. ನೋಡು, ಹಳ್ಳಕ್ಕೆ ಬಿದ್ದವನಿಗೆ ಆಳ್ಗೊಂದು ಕಲ್ಲು ಅಂತ ಹೇಳ್ತಾರಲ್ಲ, ಹಾಗೆ ಈ ಗೋಡೆಗಳು, ಕಂಬಗಳು ಎಲ್ಲ ನಿನ್ನ ನೋಡಿಕೊಂಡು ನಗೋದಕ್ಕೆ ಶುರು ಮಾಡಿದೆ. ನೀನು ಇನ್ನೆಲ್ಲಿರಬಾರ್ದು. ಆದಷ್ಟು ಬೇಗ ಇಲ್ಲಿಂದ ಹೊರಟೋಗು. ಜಮುನಿ, ಇಲ್ಲೇನ್ ಮಾಡ್ತಿದ್ಯಾ? ನೀವು ಹಸ್ಕೊಂಡಿರ್ತೀಯಲ್ವಾ, ಅದಕ್ಕೆಯ ನಿನಗೆ ಅಂತ ಊಟ ತಂದೀವ್ನಿ. ನಾನು ನಿಂಗೆ ಅವತ್ತೇ ಹೇಳಿರ್ಲಿಲ್ವಾ ನನಗೇನು ಸಹಾಯ ಮಾಡೋದು ಬೇಕಾಗಿಲ್ಲ ಅಂತ? ನನ್ನ ಸಲುವಾಗಿ ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲ. ಇದ್ರ ಕಷ್ಟ ಎಂತದ್ ಬಂತು? ಅಲ್ಲ, ನೀ ಹಸ್ಕೊಂಡು ಕೂತಿರ್ತೀಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಾ ಸುಮ್ಮನೆ ಇರಕ್ಕಾಯ್ತದ? ಆಹಾ, ಆಗಕ್ಕಿಲ್ಲ. ಅದಕ್ಕೇನಯ್ಯ ಊಟ ತಗೊಂಬಂದಿನಿ, ನೀ ತಗೋಬೇಕಷ್ಟೇ. ತಕ್ಕ ಮಲ್ಲಿ, ತಕ್ಕ ಅಂತ ಹೇಳ್ತಾ ಇಲ್ವಾ? ಈ ದಾರನ ಇಟ್ಕ.